ನಮಸ್ಕಾರ. ಕಂಪ್ಲೇಂಟ್ ಕೊಡೋಕೆ ಬಂದಾಕಿಯನ್ನ ಪಟಾಯಿಸ್ಕೊಂಡ್ರ ಪೊಲೀಸಪ್ಪ. ಚಿನ್ನು ಮುದ್ದು ಸ್ವೀಟ್ ಹಾರ್ಟ್ ಅಂತ ಚಾಟಿಂಗ್ ಆಗಿದ್ದೇ ಬೇರೆ. ಮೀಡಿಯಾ ಮುಂದೆ ಬಂದಿರೋ ಸಂತ್ರಸ್ತೆ ಬಾಯ್ಬಿಟ್ಟ ಸತ್ಯವೇನು? ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕ್ರೈಮ್ ಡೈರಿ. ನಾನು ಧನುಶ್ರೀ ಪೂಜಾರಿ. ಮೈ ಮೇಲೆ ಕಾಕಿ ಡ್ರೆಸ್, ತಲೆ ಮೇಲೆ ಟೋಪಿ, ಕೈಯಲ್ಲಿ ಲಾಠಿ, ಸೊಂಟದಲ್ಲಿ ಗನ್. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪೊಲೀಸ್ ಅನ್ನೋ ರೆಸ್ಪೆಕ್ಟ್. ರಕ್ಷಕ, ನ್ಯಾಯ ಕೇಳ್ಕೊಂಡು ಬರೋರ ಪಾಲಿನ ದೇವರು ಅನ್ನೋ ಗುಣಗಾನ. ಬದುಕಿನಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು? ಆದ್ರೆ ಆ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ನ ಆಟವೇ ಬೇರೆ, ಕೆಲ್ಸವೇ ಬೇರೆ. ಸ್ವಾಮಿ, ತೊಂದರೆಯಾಗಿದೆ ಅಂದ್ಕೊಂಡ್ ಬರೋ ಹೆಣ್ಮಕ್ಳಿಗೆ ಬಲೆ ಬೀಸೋದು ಫುಲ್ ಟೈಮ್ ಜಾಬ್ ಇವನದ್ದು. ಅಷ್ಟಕ್ಕೂ ಯಾರು ಆ ಪೊಲೀಸ್ ಇನ್ಸ್ಪೆಕ್ಟರ್? ಪೊಲೀಸಪ್ಪನ ಆಟವೇನು? ಆ ಹೆಣ್ಮಗಳು ಬಾಯ್ ಬಿಟ್ಟಿರೋ ವಿಡಿಯೋ ರಹಸ್ಯವೇನು? ಎಲ್ಲವನ್ನ ಡಿಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಅದೇ ಸೇಮ್ ಇರೋ ವಿಷಯನೇ, ಏನೇನಿದೆ ಹಂಗೆ ಮನಸ್ಸು ಮೋಸ. ನಾವಿಬ್ರು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲೇ ಎಲ್ಲಾದರೂ ಫ್ಲ್ಯಾಟ್ ತೊಗೊಂಡಿರೋಣ ಅಂತ ಹೇಳಿದ್ರು. ಬಟ್ ಇದು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ನಾನು ಹಂಗೆ ಮೇಂಟೈನ್ ಮಾಡಿಕೊಂಡೇ ಬಂದೆ. ನಾನು ಹೇಳಿದೆ, ಇವಾಗ ನೀವು ಟ್ರಾನ್ಸ್ಫರ್ ಬೇರೆ ಆಗೋ ಪತ್ರ ಇದೆ ಅಂತ ಹೇಳಿದ್ದೀರಾ, ಇವಾಗ ಎಲ್ಲಿ ಅಂದರೆ ಇದು ಏನು ಹಂಗೆ ಹಿಂಗೆ ಅಂತ ರೆಸ್ಪಾನ್ಸೇ ಇಲ್ಲ 3 ತಿಂಗಳು. ನೈಟು 1 ಗಂಟೆಗೆ ನಾನು ಮನೆಗೆ ಹೋದೆ ಕ್ಯಾಬ್ ಮಾಡ್ಕೊಂಡಿದ್ದ. ಆಮೇಲೆ ಇವರು ಲೈವ್ ಲೊಕೇಶನ್ ಶೇರ್ ಮಾಡಿದ್ರು. ಸ್ಟೇಷನ್ ಹತ್ರ ಏನಾದರೂ ನೋಡೋಣ ಮಾತಾಡೋಣ ಅಂತ ಹೋದರೆ ಫೋನಲ್ಲಿ ಏನೋ ರೆಸ್ಪಾನ್ಸ್ ಮಾಡಲ್ಲ. ಚೂಡಿದಾರ್ ಹಾಕೊಂಡು ಮುಖಕ್ಕೆ ಬಟ್ಟೆ ಸುತ್ಕೊಂಡು ಆತಂಕದಿಂದಲೇ ಮೀಡಿಯಾ ಮುಂದೆ ಬಂದಿರೋ ಈ ಹೆಣ್ಮಗಳು ಸಿಡಿದೆದ್ದಿದ್ದು ಮಾತಲ್ಲೂ ಅವನೇ, ಅದೊಬ್ಬರಿಂದಲೇ, ಆ ವ್ಯಕ್ತಿಯಿಂದಲೇ. ಆ ವ್ಯಕ್ತಿಯ ಮೋಸದ ಬಲೆಯಲ್ಲಿ ಸಿಲುಕಿ ಮೋಸ ಹೋಗ್ಬಿಟ್ಟೆ, ಬೀದಿಗೆ ಬಂದು ಬಿಟ್ಟಿದ್ದೀನಿ, ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು ಅಂತ ಮಾತು ಶುರು ಮಾಡ್ತಾಳೆ. ಅದೇ ಸೇಮ್ ಇರೋ ವಿಷಯನೇ, ಏನೇನಿದೆ ಹಂಗೆ ಮನಸ್ಸು ಮೋಸ. ನಾವಿಬ್ರು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲೇ ಎಲ್ಲಾದರೂ ಫ್ಲ್ಯಾಟ್ ತೊಗೊಂಡಿರೋಣ ಅಂತ ಹೇಳಿದ್ರು. ಬಟ್ ಇದು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ನಾನು ಹಂಗೆ ಮೇಂಟೈನ್ ಮಾಡಿಕೊಂಡೇ ಬಂದೆ. ನಾನು ಹೇಳಿದೆ, ಇವಾಗ ನೀವು ಟ್ರಾನ್ಸ್ಫರ್ ಬೇರೆ ಆಗೋ ಪತ್ರ ಇದೆ ಅಂತ ಹೇಳಿದ್ದೀರಾ, ಇವಾಗ ಎಲ್ಲಿ ಅಂದರೆ ಇದು ಏನು ಹಂಗೆ ಹಿಂಗೆ ಅಂತ ರೆಸ್ಪಾನ್ಸೇ ಇಲ್ಲ 3 ತಿಂಗಳು. ನೈಟು 1 ಗಂಟೆಗೆ ನಾನು ಮನೆಗೆ ಹೋದೆ ಕ್ಯಾಬ್ ಮಾಡ್ಕೊಂಡಿದ್ದ. ಆಮೇಲೆ ಇವರು ಲೈವ್ ಲೊಕೇಶನ್ ಶೇರ್ ಮಾಡಿದ್ರು. ಸ್ಟೇಷನ್ ಹತ್ರ ಏನಾದರೂ ನೋಡೋಣ ಮಾತಾಡೋಣ ಅಂತ ಹೋದರೆ ಫೋನಲ್ಲಿ ಏನೋ ರೆಸ್ಪಾನ್ಸ್ ಮಾಡಲ್ಲ. ಅರೇ ಯಾರೀ ಹೆಣ್ಮಗಳು? ನ್ಯಾಯ ಬೇಕು ಅಂತಿದ್ದಾಳೆ. ಏನಾಯ್ತು ಈಕೆಯ ಬದುಕಿನಲ್ಲಿ ಅಂತ ವಿಚಾರಿಸಿದ್ವಿ, ಮಾತನಾಡಿಸ್ತಾ ಹೋದ್ವಿ. ಆಗ ಈಕೆ ಹೇಳಿದ್ದು 420 ಬಗ್ಗೆ ಅಲ್ಲ, ಕಳ್ಳನ ಕಥೆಯೂ ಅಲ್ಲ, ಬದಲಿಗೆ ಕಳ್ಳರ ಪಾಲಿಗೆ ಶಿಕ್ಷಕನಾಗಬೇಕಿದ್ದ, ನೊಂದ ಬಡ ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸಬೇಕಿದ್ದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಇವರೇ ನೋಡಿ. ಖಡಕ್ ಲುಕ್ಕು, ಮೈ ಮೇಲೆ ಖಾಕಿ, ಸೊಂಟದಲ್ಲಿ ಗನ್, ತಲೆ ಮೇಲೆ ಟೋಪಿ, ಜಿಮ್ನಲ್ಲಿ ಬೆವರು ನೀರು ಸುರಿಸಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಆದ್ರೆ ನೋಡೋಕೆ ಮಾತ್ರ ಪೊಲೀಸ್, ಮಾಡ್ತಿರೋ ಕೆಲಸ ಪೊಲೀಸ್ ಇನ್ಸ್ಪೆಕ್ಟರ್. ಆದ್ರೆ ರಿಯಲ್ ಲೈಫ್ನಲ್ಲಿ ಇಲ್ಲಿ ಆತಂಕದಿಂದ ಏನೇನಾಯ್ತು ಅಂತ ಹೇಳ್ತಿರೋ ಈ ಹೆಣ್ಮಗಳ ಬದುಕಿನಲ್ಲಿ ವಿಲನ್ ಆಗೋಗಿದ್ದಾರೆ. ನ್ಯಾಯ ಕೇಳಿಕೊಂಡು ಬರೋರಿಗೆ ರಕ್ಷಣೆ ಕೊಡೋದನ್ನ ಬಿಟ್ಟು ಪೊಲೀಸಪ್ಪ ಆಗಿದ್ದಾರಂತೆ. ಈ ಪೊಲೀಸಪ್ಪನ ಹೆಸರು ಸುನೀಲ್. ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್. ದಿನ ಬೆಳಗಾದ್ರೆ 10 ಕೇಸ್ಗಳನ್ನ ನೋಡ್ತಿದ್ದ ಇನ್ಸ್ಪೆಕ್ಟರ್ ಸುನೀಲ್ ಈಗ ತಾನೇ ದೊಡ್ಡ ಆರೋಪ ಹೊತ್ಕೊಂಡಿದ್ದಾರೆ. ಇವರ ವಿರುದ್ಧ ಮೇಲಾಧಿಕಾರಿಗಳ ತನಕ ದೂರು ಹೋಗಿದೆ.
ಈ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಈ ಹೆಣ್ಣು ಮಗಳು ಸಾಲು ಸಾಲು ಆರೋಪಗಳನ್ನ ಮಾಡ್ತಾಳೆ. ಈಕೆಯ ಬದುಕಿನಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಹೇಗೆ ಬಂದರು, ಇವರಿಬ್ಬರ ನಡುವೆ ಹೇಗೆ ಪರಿಚಯವಾಯಿತು, ಪ್ರತಿದಿನ ಇವರಿಬ್ಬರು ಹೇಗಿರುತ್ತಿದ್ರು, ಎಷ್ಟು ದಿನಗಳಿಂದ ಪರಿಚಯ, ಈಗ ಇನ್ಸ್ಪೆಕ್ಟರ್ ಸುನಿಲ್ ಮಾಡಿದ ಮೋಸವೇನು ಅನ್ನೋದನ್ನ ಪಿನ್ ಟು ಪಿನ್ ಹೇಳುತ್ತಿದ್ದಾರೆ. ವಾಟ್ಸಪ್ ಚಾಟಿಂಗ್ಗಳನ್ನ ಮೀಡಿಯಾ ಮುಂದೆ ಇಟ್ಟು ನ್ಯಾಯ ಬೇಕು ಅಂತಿದ್ದಾರೆ. ನೋಡಿದ್ರಾ ಇವರಿಬ್ಬರ ನಡುವಿನ ಚಾಟಿಂಗ್ ಹೇಗಿತ್ತು ಅನ್ನೋದನ್ನ? ಮೆಸೇಜ್ನಲ್ಲೇ ಪ್ರೇಮದ ಅಲೆ ಎಬ್ಬಿಸಿದ್ದಾರೆ. ಚಿನ್ನ ರನ್ನ ಅಂದ್ಕೊಂಡು ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ದಾರೆ. ಆ ಕಡೆಯಿಂದ ಹನಿ ಕಹಾನಿ ಅಂತ ಮೆಸೇಜ್ ಬರ್ತಿದ್ರೆ ಈ ಕಡೆಯಿಂದ ಚಿನ್ನಿ ಚಿನ್ನಿ ಅಂತ ಮುತ್ತಿನ ಮಳೆಯೇ ಹರಿಸಿದ್ದಾರೆ. ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿ ಚಾಟಿಂಗ್ ಶುರು ಮಾಡಿದ್ರೆ ಒಂದು ಸಿಹಿ ಮುತ್ತು ಕೊಟ್ಟು ಗುಡ್ ನೈಟ್ ಹೇಳೋ ತನಕ ಇಬ್ಬರೂ ನಿದ್ದೆ ಮಾಡದ ರೀತಿ ಇದ್ದಾರೆ. ತಿಂಡಿ ಆಯ್ತಾ ಅಂತ ಕೇಳೋದೇನು, ಊಟ ಮಾಡೋದಕ್ಕೂ ಮೊದಲು ಮೆಸೇಜ್ ಮಾಡೋದೇನು, ರಾತ್ರಿ ಮಲಗೋದಕ್ಕೂ ಮೊದಲು ಸ್ವೀಟ್ ಹಾರ್ಟ್ ಅನ್ನೋದೇನು, ಹಾರ್ಟ್ ಸಿಂಬಲ್ ಕಳುಹಿಸಿ ಪ್ರೀತಿ ಮಾಡೋದೇನು. ಈ ಚಾಟಿಂಗ್ ನೋಡ್ತಿದ್ರೆ ಒಂದಿಷ್ಟು ಕಾಲ ಪ್ರಪಂಚವನ್ನೇ ಮರೆತಿದ್ರು ಅನ್ಸುತ್ತೆ. ಒಂದ್ ಕಡೆ ವಾಟ್ಸಪ್ ಚಾಟಿಂಗ್, ಇನ್ನೊಂದು ಕಡೆ ಹೆಣ್ಣುಮಗಳ ಕೈಯಲ್ಲಿರೋ ಡಾಕ್ಯುಮೆಂಟ್ಸ್ ನೋಡ್ತಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಮೇಲೆ ಡೌಟ್ ಬಂದೇ ಬರುತ್ತೆ. ಈ ಇನ್ಸ್ಪೆಕ್ಟರ್ ಎಂತಹ ರಸಿಕ ಅನ್ನೋ ಪ್ರಶ್ನೆ ಎದ್ದೇಳುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದ್ರೆ ಈ ಮುಸುಕುಧಾರಿ ಹೆಣ್ಣುಮಗಳು ಹಾಗೂ ಸುನಿಲ್ ನಡುವಿನ ಸ್ನೇಹ, ಆ ಸ್ನೇಹ ಯಾವಾಗಿಂದ ಶುರುವಾಯಿತು ಅನ್ನೋದನ್ನ ತಿಳಿದುಕೊಳ್ಬೇಕು. ಆ ಎಲ್ಲ ಸತ್ಯವನ್ನು ಕೂಡ ಈ ಹೆಣ್ಣುಮಗಳೇ ಬಾಯಿ ಬಿಡ್ತಾಳೆ. ಕೊಡೋಕೆ ಬಂದಾಕೆಯನ್ನೇ ಪಟಾಯಿಸ್ಕೊಂಡ್ರ ಪೊಲೀಸಪ್ಪ. ಚಿನ್ನು ಮುದ್ದು ಸ್ವೀಟ್ ಹಾರ್ಟ್ ಅಂತ ಚಾಟಿಂಗ್ ಆಗಿದ್ದೇ ಬೇರೆ. ಮೀಡಿಯಾ ಮುಂದೆ ಬಂದಿರೋ ಸಂತ್ರಸ್ತೆ ಬಾಯ್ಬಿಟ್ಟ ಸತ್ಯವೇನು? ಪೊಲೀಸಪ್ಪ ಸುನೀಲ್ ಹಾಗೂ ಈ ಸಂತ್ರಸ್ತೆ ಏನು ಸ್ಕೂಲ್ ಫ್ರೆಂಡ್ಸ್ ಅಲ್ಲ, ಒಂದೇ ಕಾಲೇಜಿನಲ್ಲಿ ಓದಿದವರು ಅಲ್ಲ, ಇಬ್ಬರಿಗೂ ಪರಿಚಯವೇ ಇರಲಿಲ್ಲ. ಇಬ್ಬರನ್ನ ಮೀಟ್ ಮಾಡಿಸಿದ್ದು ಡಿಜೆ ಹಳ್ಳಿ ಪೊಲೀಸ್ ಸ್ಟೇಷನ್. ಠಾಣೆಯಲ್ಲಿ ಶುರುವಾದ ಸಣ್ಣ ಮಾತು ಎಲ್ಲೆಲ್ಲಿಗೋ ಹೋಗಿಬಿಟ್ಟಿದೆ. ಪೊಲೀಸಪ್ಪ ಈಕೆಗೆ ಎಲ್ಲಿ ಬಲೆ ಬೀಸಿದ ಅನ್ನೋದನ್ನ ಈಕೆಯೇ ಹೇಳ್ತಾಳೆ. 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯ್ತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟ್ ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ, ಪ್ರಕಾಶ್ಗೂ ನನಗೂ. ಅವರು ASC ಸಿಂಗಲ್ ಸ್ಟಾರ್, ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ನಂಬರ್ ಎಕ್ಸ್ಚೇಂಜ್, ಫುಲ್ ಚಾಟಿಂಗ್. ಯಾವುದೋ ದುಡ್ಡಿನ ವಿಷಯಕ್ಕೆ ಡಿಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಈ ಮಾಸ್ಕ್ ಸುಂದರಿಯ ಸಮಸ್ಯೆ ಬಗೆಹರಿಸೋಕೆ ಇನ್ಸ್ಪೆಕ್ಟರ್ ಮುಂದಾಗ್ತಾರೆ. ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಮಾತನಾಡೋಕೆ ಶುರು ಮಾಡ್ತಾರೆ. ಈಕೆಯ ಕಣ್ಣು ನೋಟಕ್ಕೆ ಇನ್ಸ್ಪೆಕ್ಟರ್ ಸುನಿಲ್ ಕ್ಲೀನ್ ಬೋಲ್ಡ್ ಆದ್ರೂ ಏನೋ ಗೊತ್ತಿಲ್ಲ, ಬಟ್ ತನಗೆ ಮದುವೆ ಆಗಿದೆ ಅನ್ನೋದನ್ನೇ ಇನ್ಸ್ಪೆಕ್ಟರ್ ಸುನಿಲ್ ಮರೆತು ಬಿಡ್ತಾರಂತೆ. ಸುಂದರಿಯ ಹಿಂದೆ ಬೀಳ್ತಾರಂತೆ. ವಾಟ್ಸಪ್ ಕಾಲ್ ಮಾಡಿ ಪ್ರಪೋಸ್ ಮಾಡ್ತಾರೆ. ನನಗೆ ನೀನು, ನಿನಗೆ ನಾನು, ನಾವಿಬ್ಬರೂ ಜೀವನ ಪೂರ್ತಿ ಜೊತೆಯಲ್ಲಿರೋಣ ಅಂತ ಡೈಲಾಗ್ ಹೇಳಿದ್ದಾರೆ. ಡ್ಯೂಟಿಯಲ್ಲಿರೋವಾಗಲೇ ಸುನಿಲ್ ಈಕೆಗೆ ಲವ್ ಯು ಚಿನ್ನ, ಲವ್ ಹನಿ ಅಂತ ಇನ್ಸ್ಪೆಕ್ಟರ್ ಮೆಸೇಜ್ ಮಾಡ್ತಿದ್ರಂತೆ. ಆದ್ರೆ ಬರೀ ಮೆಸೇಜ್ಗಷ್ಟೇ ಸೀಮಿತವಾಗಿರಲಿಲ್ವಂತೆ. ಪರಿಚಯವಾದ ಒಂದೇ ತಿಂಗಳಲ್ಲಿ ಇವರಿಬ್ಬರ ಸ್ನೇಹ ಸಂಬಂಧ ಮತ್ತೊಂದು ಹಂತ ತಲುಪಿತ್ತಂತೆ. ನೈಟು 1 ಗಂಟೆಗೆ ನಾನು ಮನೆಗೆ ಹೋದೆ ಕ್ಯಾಬ್ ಮಾಡ್ಕೊಂಡು ಇಲ್ಲಿಂದ. ಆಮೇಲೆ ಇವರು ಲೈವ್ ಲೊಕೇಶನ್ ಶೇರ್ ಮಾಡು ಅಂದರು, ಶೇರ್ ಮಾಡಿದೆ. ಮನೆಗೆ ಹೋಗೋವರೆಗೂ ನೋಡ್ಕೊಂಡೇ ಇದ್ರು. ಆಮೇಲೆ ಹೊರಗಡೆ ಬಂದರು, ಶೋಭಾ ಅಪಾರ್ಟ್ಮೆಂಟು 14th ಫ್ಲೋರಿಗೆ ಕರ್ಕೊಂಡು ಹೋದ್ರು.
ಸರಿ ಅಂತ ಹೇಳ್ಬಿಟ್ಟು ರಾತ್ರಿ ಟೈಮ್ 14th 13 ಸ್ವಲ್ಪ ಕನ್ಫ್ಯೂಸ್ ಇದೆ, ಎರಡರಲ್ಲಿ ಒಂದೇ ಹೋಗಿ ರಾತ್ರಿ ಬೆಳಗ್ಗೆ 5 ಗಂಟೆಗೆ ಬಿಟ್ಟರು. ನಾನು ಫುಲ್ ಡ್ರಿಂಕ್ಸ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ ಅವರು ಫೋಟೋ ತೆಗೆದಿಟ್ಟಿರೋದು ನಂದು. ಏನ್ ಗೊತ್ತಾ ಫ್ರೆಂಡ್ಸ್, ಈ ಸಂತ್ರಸ್ತೆ ಅದಾಗಲೇ ಅದೊಬ್ಬನನ್ನ ಲವ್ ಮಾಡಿ ಮೋಸ ಹೋಗಿದ್ಲು. ಬ್ರೇಕ್ ಆಗಿ ಮದುವೆನೇ ಬೇಡ ಅಂತ ಸುಮ್ಮನಿದ್ಲು. ಈ ನಡುವೆ ಇನ್ಸ್ಪೆಕ್ಟರ್ ಈಕೆಯ ಲೈಫ್ನಲ್ಲಿ ಎಂಟ್ರಿ ಕೊಡ್ತಾರೆ. ಸ್ವೀಟ್ ಹಾರ್ಟ್, ನನ್ನ ಜೇನಹನಿ ನೀನು, ಇಬ್ಬರು ಮದುವೆ ಆಗೋಣ, ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತೆಲ್ಲ ಡಿಸೈಡ್ ಆಗಿದ್ರಂತೆ. ಸಪರೇಟ್ ಫ್ಲಾಟ್ ಮಾಡಿ ಈಕೆಯನ್ನ ಇಡೋದಾಗಿ ಪೊಲೀಸಪ್ಪ ಹೇಳಿದ್ನಂತೆ. ಫ್ಲಾಟ್ ಬಗ್ಗೆ ಮಾತನಾಡಿರೋ ಚಾಟಿಂಗ್ ಕೂಡ ಇವರಿಬ್ಬರ ಸ್ನೇಹ ಎಂಥದ್ದು ಅನ್ನೋದನ್ನ ಸಾಕ್ಷಿ ಹೇಳ್ತಿದೆ. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಎತ್ತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾ ಇದ್ದೆ, ತುಂಬ ವರ್ಷದ ಹಿಂದೆ ಒಬ್ರಿಗೆ ಲವ್ ಮಾಡ್ತಾ ಇದ್ದೆ. ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ವಿ. ಸರಿ ನಾನಿದ್ದೀನಿ, ಇನ್ಮೇಲೆ ನೀವು ಯಾವ್ದಕ್ಕೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದರು. ಏನು ಗ್ಯಾರಂಟಿ ಅಂತ ಹೇಳಿದ್ವಿ. ಆಯಿತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣಂತೆ, ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನೋ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಇನ್ಸ್ಪೆಕ್ಟರ್ ಆಟ. ಲೈಫ್ ಕೊಡ್ತೀನಿ, ನನಗೆ ನನ್ನ ಮೊದಲ ಹೆಂಡತಿ ಎಷ್ಟು ಮುಖ್ಯನೋ ನೀನು ಕೂಡ ಅಷ್ಟೇ ಮುಖ್ಯ ಅಂತ ಇನ್ಸ್ಪೆಕ್ಟರ್ ಈಕೆಯನ್ನ ನಂಬಿಸಿದ್ನಂತೆ. ಸಪರೇಟ್ ಮನೆ ಮಾಡ್ತೀನಿ, ನಾನು ನಿನ್ನ ಜೊತೆಯಲ್ಲಿರ್ತೀನಿ ಅಂತ ಡೌ ಮಾಡ್ತಿದ್ನಂತೆ. ಇನ್ಸ್ಪೆಕ್ಟರ್ ಈಕೆಯನ್ನ ಹನಿ ಅಂತ ಕರೆದ್ರೆ ಈಕೆ ಇನ್ಸ್ಪೆಕ್ಟರ್ ಸುನಿಲ್ರನ್ನ ಮುದ್ದು ಅಂತ ಕರೀತಿದ್ಲು. ಹಾರ್ಟ್ ಸಿಂಬಲ್ ಕಳಿಸೋದು, ಪ್ರೇಮಿಗಳ ಹಾಡಿನ ಲಿಂಕ್ ಕಳಿಸೋದು ಮಾಡ್ಕೊಂಡಿದ್ರು. 2ನೇ ಬಾರಿ ಮೀಟ್ ಆದಾಗಲೂ ಎಣ್ಣೆ ಪಾರ್ಟಿ ಮಾಡಿ ಇಬ್ಬರು ಬೆಚ್ಚನೆಯ ಗೂಡಲ್ಲಿ ನಲಿದಾಡಿ ಬಿಟ್ಟಿದ್ದಾರೆ. ಕೊನೆಗೆ ಮೀಟ್ ಮಾಡೋಕಾಗದ ಸಮಯದಲ್ಲಿ ವಿಡಿಯೋ ಕಾಲ್ ಮಾಡಿ ಈ ಇನ್ಸ್ಪೆಕ್ಟರ್ ಕ್ವಾಟ್ಲೆ ಕೊಡ್ತಿದ್ರಂತೆ. ಹಂಗೆ ಮಾಡ್ತಾ 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 ಸ್ವಲ್ಪ ತುಂಬಾನೇ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಪದೇ ಪದೇ ವಿಡಿಯೋ ಕಾಲ್ ಮಾಡೋದು, ವಿಡಿಯೋ ಕಾಲಲ್ಲೇ ಎಲ್ಲ ಇದು ಮಾಡ್ಕೊಳ್ಳೋದು. ಸಿಗೋಣ ಏನಿರೋದು ಮಾಡಿ ಅಂತಂದ್ರೆ ಹೌದು ಸೆಕ್ಷುಯಲಿ ಯೂಸ್ ಮಾಡ್ಕೊಂಡಿರೋದು. ಹಂಗಾಗಿ ವಿಡಿಯೋ ಕಾಲಲ್ಲೇ ಜಾಸ್ತಿ ಸಿಕ್ಕಿರೋದು 2 ಸರಿ. ವಿಡಿಯೋ ಕಾಲಲ್ಲಿ ಇದು ಮಾಡ್ಕೊಂಡಿರೋದು. ಲೈಫ್ ಕೊಡು ಅಂದ್ರೆ ಕೊಲೆ ಬೆದರಿಕೆ ಹಾಕಿದ್ರ. ಗುಟ್ಟಾಗಿ ಫ್ಲಾಟು, ಮನೆ, ವಿಡಿಯೋ ಕಾಲ್, ವಾಟ್ಸಪ್ ಚಾಟಿಂಗ್ ಅಂತ ಎಂಜಾಯ್ ಮಾಡಿದ್ದ ಈ ಜೋಡಿ ಮದುವೆ ಆಗೋಣ ಅಂತ ಡಿಸೈಡ್ ಆಗಿದ್ದಾರೆ. ಈ ಬ್ಯೂಟಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇನ್ಸ್ಪೆಕ್ಟರ್ ಬಳಿ ಒತ್ತಾಯ ಮಾಡೋಕೆ ಶುರು ಮಾಡಿದ್ರಂತೆ. ಇಷ್ಟೇ ಅಲ್ಲ, ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಡ್ತೀನಿ, ಆರಾಮಾಗಿರುವಂತ ನಂಬಿಸಿ 1-2 ದಿನ ಸುಮ್ಮನಾಗಿಸಿದ್ರಂತೆ. ಕೊನೆಗೆ ಹೆಂಡತಿಯನ್ನೇ ಈಕೆಯನ್ನ ಅವಾಯ್ಡ್ ಮಾಡಿ ವಿಷಯ ಹೊರಗಡೆ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ರಂತೆ. ನಾವಿಬ್ರು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲೇ ಎಲ್ಲಾದ್ರೂ ಫ್ಲಾಟ್ ತಗೊಂಡಿರೋಣ ಅಂತ ಹೇಳಿದ್ರು. ಬಟ್ ಇದು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ನಾನು ಹಂಗೆ ಮೇಂಟೈನ್ ಮಾಡ್ಕೊಂಡೇ ಬಂದೆ. ಬಟ್ ಲಾಸ್ಟಿಗೆ ನೋಡಿದ್ರೆ ಇವರು ಏನೂ ರೆಸ್ಪಾನ್ಸ್ ಇಲ್ಲ, ಸುಮ್ಮನೆ ಬರೀ ಹಿಂಗೆ ಹೇಳ್ಕೊಂಡು ಯೂಸ್ ಮಾಡೋದು ಅಷ್ಟು ಬಿಟ್ಟರೆ ಏನೂ ಇಲ್ಲ. ಒಂದು ಒಳ್ಳೇದು ಕೆಟ್ಟದ್ದು ಎಂಥದ್ದು ಕೇಳಂಗಿಲ್ಲ, ಬರೀ ವಿಡಿಯೋ ಕಾಲ್ ಮಾಡೋದು, ಸೆಕ್ಷುಯಲ್ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ₹1 ಅವ್ರ ದುಡ್ಡು ನಾನು ತಿಂದಿಲ್ಲ ಸರ್. ಏನು ಬರೀ ಹೇಳಿದ್ದಷ್ಟೇ ಅವರು. ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಚಿನ್ನಿಯೇ ಮಾಡಿದ್ಲ ಮಸಲತ್ತು. ನೋಡಿದಷ್ಟು ನೋಡಿ ಇನ್ಸ್ಪೆಕ್ಟರ್ ಹಿಂದೆ ಅಲೆದಾಡಿ ಸಾಕಾಗಿ ಹೋಗಿ ಕೊನೆಗೆ ಈಕೆ ನೇರವಾಗಿ ಡಿಜಿ ಕಚೇರಿಗೆ ಹೋಗಿದ್ದಾಳೆ. ನನಗೆ ನ್ಯಾಯ ಬೇಕು, ನಂಬಿಸಿ ಮೋಸ ಮಾಡಿಬಿಟ್ಟ ಅಂತ ಡಿಜಿಗೆ ದೂರು ಕೊಟ್ಟಿದ್ದಾಳೆ. ಆದ್ರೆ ಇವರಿಬ್ಬರ ಪೋಲಿ ಮೆಸೇಜ್ ನೋಡ್ತಿದ್ರೆ ಚಳಿಗಾಲದಲ್ಲೂ ಮೈ ಬಿಸಿ ಇರುತ್ತೆ. ಲೀಕ್ ಆಗಿರೋ ಚಾಟಿಂಗ್ ಹಿಸ್ಟ್ರಿಯಲ್ಲಿ ಈ ಹೆಣ್ಣು ಮಗಳೇ ಚಿನ್ನ ರನ್ನ ಅಂತ ಮುದ್ದಾಡಿದ್ದು ಜಾಸ್ತಿ ಇದೆ. ಮೇಲಿಂದ ಮೇಲೆ ಈಕೆಯೇ ಮೈ ಬಿಸಿಯೇ ಇರುವಂತ ಮೆಸೇಜ್ ಕಳಿಸಿದ್ದಾಳೆ. ಹೀಗಾಗಿ ಏನೋ ಪಿತೂರಿ ಇದ್ದಂತೆ ಕಾಣುತ್ತಿದೆ. ಒಂದಿಷ್ಟು ಜನರ ಜೊತೆ ಸೇರ್ಕೊಂಡು ಇನ್ಸ್ಪೆಕ್ಟರ್ ವಿರುದ್ಧ ಪಿತೂರಿ ಮಾಡಿದ್ದಾಳೆ ಅನ್ನೋ ಆರೋಪವೂ ಕೇಳಿ ಬರ್ತಿದೆ. ಸದ್ಯ ಇನ್ಸ್ಪೆಕ್ಟರ್ ಪೋಲಿ ಪ್ರಕರಣದ ಗೌಪ್ಯ ತನಿಖೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದೆ.